5,000 ಕೋಟಿ ರೂಪಾಯಿ ಎಲ್ಲಿ ಹೋಯ್ತು ಅನ್ನೋದೇ ಈಗಿನ ಪ್ರಶ್ನೆ ಆಗಿದೆ. ಜನ ಈಗ ಖಂಡಿತವಾಗಿಯೂ ಕೇಳ್ತಾರೆ, ಅಯ್ಯೋ ಕಾಂಗ್ರೆಸ್ನವರು 5,000 ಕೋಟಿ ಹಣದ ವಿಚಾರನ ಮುಚ್ಚಾಕ್ಬಿಟ್ರು, ಇದರ ಬಗ್ಗೆ ಉತ್ತರ ಬೇಕು. ಈಗ ಸದನದಲ್ಲಿ 2 ದಿನ ಚರ್ಚೆ ಆಯ್ತು, ಆಮೇಲೆ ಅವರವ್ರ ಮನೆಗೆ ಅವ್ರು ಹೋಗ್ಬಿಟ್ರು. ಆ 5,000 ಕೋಟಿವರೆಗೂ ಕೊನೆಗೂ ಉತ್ತರನೇ ಸಿಗ್ಲಿಲ್ಲ ಅಂತ ಆಗ್ಬಾರ್ದು. ಯಾಕಂದ್ರೆ ಇವ್ರ ಮನೆ ದುಡ್ಡಲ್ಲ ಅದು, ಇವ್ರು ಯಾರು ಅವ್ರ ಅಪ್ಪನ ಮನೆಯಿಂದ ತಂದಿರೋ ದುಡ್ಡಲ್ಲ, ಜನರ ದುಡ್ಡು ಅದು. ಇದಕ್ಕೆ ಸರ್ಕಾರ ಸ್ಪಷ್ಟವಾದ ಉತ್ತರವನ್ನ ಕೊಡಲೇಬೇಕು. ಆ 2 ತಿಂಗಳ ದುಡ್ಡನ್ನ ಏನು ಹಾಕಿಲ್ಲಲ್ಲ, ಆ 2 ತಿಂಗಳ ದುಡ್ಡನ್ನ ಜನರಿಗೆ ಹಾಕುವ ಮೂಲಕ ಇಲ್ಲಿದೆ ನೋಡಿ 5,000 ಕೋಟಿ ನಾವು ಕೊಟ್ಟಿದ್ದೀವಿ ಅಂತ ಹೇಳಬೇಕು. ಸುಮ್ಮನೆ ಹಾರಿಕೆ ಉತ್ತರ ಕೊಡೋದು. ಆ ರಾಯ್ ರೆಡ್ಡಿ ಅವರಿಗೆ ಒಬ್ಬ ಸೀನಿಯರ್ ಲೀಡರ್ ಅವರು ಹೇಳ್ತಿದ್ದಾರೆ, ಬೈ ಮಿಸ್ಟೇಕ್, ಬೈ ಓವರ್ ಸೈಟ್. ವಾಟ್ ಈಸ್ ಓವರ್ ಸೈಟ್ ಅಕಾರ್ಡಿಂಗ್ ಟು ಯು ಮಿಸ್ಟರ್ ರಾಯ್ ರೆಡ್ಡಿ? ಯಾವ್ದಾದ್ರೂ ಒಂದು ಅಂಗಡಿಗೆ ಹೋಗಿ 10 ರೂಪಾಯಿ ಜಾಸ್ತಿ ಕೊಡೋದಕ್ಕೆ 10 ಸರಿ ಯೋಚನೆ ಮಾಡ್ತೀವಿ ನಾವು. ಇನ್ನು 5,000 ಕೋಟಿ ರೂಪಾಯಿ ಬೈ ಮಿಸ್ಟೇಕ್ ಆಗತ್ತಾ? ಯಾರಿಗೆ ಅಮರ್ಸ್ತಿದ್ದೀರಿ ನೀವು? ಇಲ್ಲ ಡೈರೆಕ್ಟ್ ಆಗಿ ಹೇಳ್ಬಿಡ್ಬೇಕು, ನಾವು ನುಂಗಿದ್ವಪ್ಪ ದುಡ್ಡನ್ನ, ನಾವು ಲೂಟಿ ಹೊಡೆದ್ವಪ್ಪ. ಇದನ್ನ ಹೇಳಕ್ ಆಗ್ತಾ ಇಲ್ಲ. ಅದನ್ನ ಬಿಟ್ಟು ಬೇರೆ ಏನೇನೋ ಹೇಳಿದ್ರೆ ಜನ ಕೇಳ್ತಾರ? ಇದು ಈಗ ಉತ್ತರ ಕೊಡಬೇಕಾದಂತ ಪ್ರಶ್ನೆ ಆಗಿದೆ. ರಾಜ್ಯದ ಗೃಹಲಕ್ಷ್ಮಿ ಹಣ ಎಲ್ಲಿಗೆ ಹೋಯ್ತು? ಬಿಹಾರ ರಾಜ್ಯದ ವಿಧಾನಸಭೆ ಚುನಾವಣೆಗೆ ಹೋಯ್ತಾ ಆಗಿದ್ರೆ ಪದೇ ಪದೇ ಚುನಾವಣೆಯ ವಿಷಯವನ್ನ ಬಿಜೆಪಿ ಅಂತೂ ಪ್ರಸ್ತಾಪ ಮಾಡ್ತಾ ಇದೆ. ಇಲ್ಲಿಯ ಗೃಹಲಕ್ಷ್ಮಿ ದುಡ್ಡನ್ನ ಹೊಡೆದು ಬಿಹಾರಕ್ಕೆ ಕಳಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜನರ ಹಣ ಚುನಾವಣೆಯ ಬಳಕೆ ಮಾಡ್ತಿದೆಯಾ ಹಾಗಿದ್ರೆ ಕಾಂಗ್ರೆಸ್? ವಾಲ್ಮೀಕಿ ನಿಗಮದ ಹಣದಲ್ಲಿ ಏನಾಯ್ತು ತಮಗೆಲ್ಲ ಗೊತ್ತೇ ಇದೆ. ಇಡಿ ಅವರೇ ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಲೋಕಸಭೆ ಚುನಾವಣೆಗೆ 21 ಕೋಟಿ ರೂಪಾಯಿ ಬಳಕೆ ಮಾಡಿದ್ದು ದಲಿತರ ದುಡ್ಡು. ವಾಲ್ಮೀಕಿ ನಿಗಮದ ದುಡ್ಡು ಬಳ್ಳಾರಿ ಚುನಾವಣೆಗೆ ಬಳಸಿತ್ತು ಇದೆ ಕಾಂಗ್ರೆಸ್. ಬಳ್ಳಾರಿ ಗ್ರಾಮೀಣ ಕ್ಷೇತ್ರದಲ್ಲಿ 235 ಮತಗಟ್ಟೆಗಳು, 235 ಮತಗಟ್ಟೆಗಳಿಗೆ ಹಲವು ರೀತಿಯ ಬಳಕೆ ಮಾಡಿದ್ದ ವಿಚಾರ ಇವೆಲ್ಲವೂ ಕೂಡ ಈಗ 5,000 ಕೋಟಿ ರೂಪಾಯಿ ಎಲ್ಲಿ ಹೋಯ್ತು ಅನ್ನೋದೇ ಈಗಿನ ಪ್ರಶ್ನೆ ಆಗಿದೆ. ಜನ ಈಗ ಖಂಡಿತವಾಗಿಯೂ ಕೇಳ್ತಾರೆ, ಅಯ್ಯೋ ಕಾಂಗ್ರೆಸ್ನವರು 5,000 ಕೋಟಿ ಹಣದ ವಿಚಾರನ ಮುಚ್ಚಾಕ್ಬಿಟ್ರು, ಇದರ ಬಗ್ಗೆ ಉತ್ತರ ಬೇಕು. ಈಗ ಸದನದಲ್ಲಿ 2 ದಿನ ಚರ್ಚೆ ಆಯ್ತು, ಆಮೇಲೆ ಅವರವ್ರ ಮನೆಗೆ ಅವ್ರು ಹೋಗ್ಬಿಟ್ರು. ಆ 5,000 ಕೋಟಿವರೆಗೂ ಕೊನೆಗೂ ಉತ್ತರನೇ ಸಿಗ್ಲಿಲ್ಲ ಅಂತ ಆಗ್ಬಾರ್ದು. ಯಾಕಂದ್ರೆ ಇವ್ರ ಮನೆ ದುಡ್ಡಲ್ಲ ಅದು, ಇವ್ರು ಯಾರು ಅವ್ರ ಅಪ್ಪನ ಮನೆಯಿಂದ ತಂದಿರೋ ದುಡ್ಡಲ್ಲ, ಜನರ ದುಡ್ಡು ಅದು. ಇದಕ್ಕೆ ಸರ್ಕಾರ ಸ್ಪಷ್ಟವಾದ ಉತ್ತರವನ್ನ ಕೊಡಲೇಬೇಕು. ಆ 2 ತಿಂಗಳ ದುಡ್ಡನ್ನ ಏನು ಹಾಕಿಲ್ಲಲ್ಲ, ಆ 2 ತಿಂಗಳ ದುಡ್ಡನ್ನ ಜನರಿಗೆ ಹಾಕುವ ಮೂಲಕ ಇಲ್ಲಿದೆ ನೋಡಿ 5,000 ಕೋಟಿ ನಾವು ಕೊಟ್ಟಿದ್ದೀವಿ ಅಂತ ಹೇಳಬೇಕು. ಸುಮ್ಮನೆ ಹಾರಿಕೆ ಉತ್ತರ ಕೊಡೋದು. ಆ ರಾಯ್ ರೆಡ್ಡಿ ಅವರಿಗೆ ಒಬ್ಬ ಸೀನಿಯರ್ ಲೀಡರ್ ಅವರು ಹೇಳ್ತಿದ್ದಾರೆ, ಬೈ ಮಿಸ್ಟೇಕ್, ಬೈ ಓವರ್ ಸೈಟ್. ವಾಟ್ ಈಸ್ ಓವರ್ ಸೈಟ್ ಅಕಾರ್ಡಿಂಗ್ ಟು ಯು ಮಿಸ್ಟರ್ ರಾಯ್ ರೆಡ್ಡಿ? ಯಾವ್ದಾದ್ರೂ ಒಂದು ಅಂಗಡಿಗೆ ಹೋಗಿ 10 ರೂಪಾಯಿ ಜಾಸ್ತಿ ಕೊಡೋದಕ್ಕೆ 10 ಸರಿ ಯೋಚನೆ ಮಾಡ್ತೀವಿ ನಾವು. ಇನ್ನು 5,000 ಕೋಟಿ ರೂಪಾಯಿ ಬೈ ಮಿಸ್ಟೇಕ್ ಆಗತ್ತಾ? ಯಾರಿಗೆ ಅಮರ್ಸ್ತಿದ್ದೀರಿ ನೀವು? ಇಲ್ಲ ಡೈರೆಕ್ಟ್ ಆಗಿ ಹೇಳ್ಬಿಡ್ಬೇಕು, ನಾವು ನುಂಗಿದ್ವಪ್ಪ ದುಡ್ಡನ್ನ, ನಾವು ಲೂಟಿ ಹೊಡೆದ್ವಪ್ಪ. ಇದನ್ನ ಹೇಳಕ್ ಆಗ್ತಾ ಇಲ್ಲ. ಅದನ್ನ ಬಿಟ್ಟು ಬೇರೆ ಏನೇನೋ ಹೇಳಿದ್ರೆ ಜನ ಕೇಳ್ತಾರ? ಇದು ಈಗ ಉತ್ತರ ಕೊಡಬೇಕಾದಂತ ಪ್ರಶ್ನೆ ಆಗಿದೆ. ರಾಜ್ಯದ ಗೃಹಲಕ್ಷ್ಮಿ ಹಣ ಎಲ್ಲಿಗೆ ಹೋಯ್ತು? ಬಿಹಾರ ರಾಜ್ಯದ ವಿಧಾನಸಭೆ ಚುನಾವಣೆಗೆ ಹೋಯ್ತಾ ಆಗಿದ್ರೆ ಪದೇ ಚುನಾವಣೆಯ ವಿಷಯವನ್ನ ಬಿಜೆಪಿ ಅಂತೂ ಪ್ರಸ್ತಾಪ ಮಾಡ್ತಾ ಇದೆ. ಇಲ್ಲಿಯ ಗೃಹಲಕ್ಷ್ಮಿ ದುಡ್ಡನ್ನ ಹೊಡೆದು ಬಿಹಾರಕ್ಕೆ ಕಳಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜನರ ಹಣ ಚುನಾವಣೆಯ ಬಳಕೆ ಮಾಡ್ತಿದೆಯಾ ಹಾಗಿದ್ರೆ ಕಾಂಗ್ರೆಸ್? ವಾಲ್ಮೀಕಿ ನಿಗಮದ ಹಣದಲ್ಲಿ ಏನಾಯ್ತು ತಮಗೆಲ್ಲ ಗೊತ್ತೇ ಇದೆ. ಇಡಿ ಅವರೇ ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಲೋಕಸಭೆ ಚುನಾವಣೆಗೆ 21 ಕೋಟಿ ರೂಪಾಯಿ ಬಳಕೆ ಮಾಡಿದ್ದು ದಲಿತರ ದುಡ್ಡು. ವಾಲ್ಮೀಕಿ ನಿಗಮದ ದುಡ್ಡು ಬಳ್ಳಾರಿ ಚುನಾವಣೆಗೆ ಬಳಸಿತ್ತು ಇದೆ ಕಾಂಗ್ರೆಸ್. ಬಳ್ಳಾರಿ ಗ್ರಾಮೀಣ ಕ್ಷೇತ್ರದಲ್ಲಿ 235 ಮತಗಟ್ಟೆಗಳು, 235 ಮತಗಟ್ಟೆಗಳಿಗೆ ಹಲವು ರೀತಿಯ ಬಳಕೆ ಮಾಡಿದ್ದ ವಿಚಾರ ಇವೆಲ್ಲವೂ ಕೂಡ ಈಗ ಪ್ರಶ್ನೆ. 5,000 ಕೋಟಿ ರೂಪಾಯಿ ಎಲ್ಲಿ ಹೋಯ್ತು ಅನ್ನೋದೇ ಈಗಿನ ಪ್ರಶ್ನೆ ಆಗಿದೆ. ಜನ ಈಗ ಖಂಡಿತವಾಗಿಯೂ ಕೇಳ್ತಾರೆ, ಅಯ್ಯೋ ಕಾಂಗ್ರೆಸ್ನವರು 5,000 ಕೋಟಿ ಹಣದ ವಿಚಾರನ ಮುಚ್ಚಾಕ್ಬಿಟ್ರು, ಇದರ ಬಗ್ಗೆ ಉತ್ತರ ಬೇಕು.
ಈಗ ಸದನದಲ್ಲಿ 2 ದಿನ ಚರ್ಚೆ ಆಯಿತು. ಆಮೇಲೆ ಅವರವ್ರ ಮನೆಗೆ ಅವ್ರು ಹೋಗ್ಬಿಟ್ರು. ಆ 5,000 ಕೋಟಿವರೆಗೂ ಕೊನೆಗೂ ಉತ್ತರನೇ ಸಿಗ್ಲಿಲ್ಲ ಅಂತ ಆಗಬಾರ್ದು. ಯಾಕಂದ್ರೆ ಇವ್ರ ಮನೆ ದುಡ್ಡಲ್ಲ ಅದು. ಇವ್ರು ಯಾರು ಅವ್ರ ಅಪ್ಪನ ಮನೆಯಿಂದ ತಂದಿರೋ ದುಡ್ಡಲ್ಲ, ಜನರ ದುಡ್ಡು ಅದು. ಇದಕ್ಕೆ ಸರ್ಕಾರ ಸ್ಪಷ್ಟವಾದ ಉತ್ತರವನ್ನ ಕೊಡಲೇಬೇಕು. ಆ 2 ತಿಂಗಳ ದುಡ್ಡನ್ನ ಏನು ಹಾಕಿಲ್ಲಲ್ಲ, ಆ 2 ತಿಂಗಳ ದುಡ್ಡನ್ನ ಜನರಿಗೆ ಹಾಕುವ ಮೂಲಕ ಇಲ್ಲಿದೆ ನೋಡಿ 5,000 ಕೋಟಿ ನಾವು ಕೊಟ್ಟಿದ್ದೀವಿ ಅಂತ ಹೇಳಬೇಕು. ಸುಮ್ಮನೆ ಹಾರಿಕೆ ಉತ್ತರ ಕೊಡೋದು. ಆ ರಾಯ್ ರೆಡ್ಡಿ ಅವರಿಗೆ ಒಬ್ಬ ಸೀನಿಯರ್ ಲೀಡರ್ ಅವರು ಹೇಳ್ತಿದ್ದಾರೆ, ಬೈ ಮಿಸ್ಟೇಕ್, ಬೈ ಓವರ್ ಸೈಟ್. ವಾಟ್ ಈಸ್ ಓವರ್ ಸೈಟ್ ಅಕಾರ್ಡಿಂಗ್ ಟು ಯು ಮಿಸ್ಟರ್ ರಾಯ್ ರೆಡ್ಡಿ? ಯಾವ್ದಾದ್ರೂ ಒಂದು ಅಂಗಡಿಗೆ ಹೋಗಿ 10 ರೂಪಾಯಿ ಜಾಸ್ತಿ ಕೊಡೋದಕ್ಕೆ 10 ಸರಿ ಯೋಚನೆ ಮಾಡ್ತೀವಿ ನಾವು. ಇನ್ನು 5,000 ಕೋಟಿ ರೂಪಾಯಿ ಬೈ ಮಿಸ್ಟೇಕ್ ಆಗತ್ತಾ? ಯಾರಿಗೆ ಅಮರ್ಸ್ತಿದ್ದೀರಿ ನೀವು? ಇಲ್ಲ, ಡೈರೆಕ್ಟ್ ಆಗಿ ಹೇಳ್ಬಿಡ್ಬೇಕು, ನಾವು ನುಂಗಿದ್ವಪ್ಪ ದುಡ್ಡನ್ನ, ನಾವು ಲೂಟಿ ಹೊಡೆದ್ವಪ್ಪ. ಇದನ್ನ ಹೇಳಕ್ ಆಗ್ತಾ ಇಲ್ಲ. ಅದನ್ನ ಬಿಟ್ಟು ಬೇರೆ ಏನೇನೋ ಹೇಳಿದ್ರೆ ಜನ ಕೇಳ್ತಾರ? ಇದು ಈಗ ಉತ್ತರ ಕೊಡಬೇಕಾದಂತ ಪ್ರಶ್ನೆ ಆಗಿದೆ. ರಾಜ್ಯದ ಗೃಹಲಕ್ಷ್ಮಿ ಹಣ ಎಲ್ಲಿಗೆ ಹೋಯ್ತು? ಬಿಹಾರ ರಾಜ್ಯದ ವಿಧಾನಸಭೆ ಚುನಾವಣೆಗೆ ಹೋಯ್ತಾ ಆಗಿದ್ರೆ ಪದೇ ಪದೇ ಚುನಾವಣೆಯ ವಿಷಯವನ್ನ ಬಿಜೆಪಿ ಅಂತೂ ಪ್ರಸ್ತಾಪ ಮಾಡ್ತಾ ಇದೆ. ಇಲ್ಲಿಯ ಗೃಹಲಕ್ಷ್ಮಿ ದುಡ್ಡನ್ನ ಹೊಡೆದು ಬಿಹಾರಕ್ಕೆ ಕಳಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜನರ ಹಣ ಚುನಾವಣೆಯ ಬಳಕೆ ಮಾಡ್ತಿದೆಯಾ ಹಾಗಿದ್ರೆ ಕಾಂಗ್ರೆಸ್? ವಾಲ್ಮೀಕಿ ನಿಗಮದ ಹಣದಲ್ಲಿ ಏನಾಯ್ತು ತಮಗೆಲ್ಲ ಗೊತ್ತೇ ಇದೆ. ಇಡಿ ಅವರೇ ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಲೋಕಸಭೆ ಚುನಾವಣೆಗೆ 21 ಕೋಟಿ ರೂಪಾಯಿ ಬಳಕೆ ಮಾಡಿದ್ದು ದಲಿತರ ದುಡ್ಡು. ವಾಲ್ಮೀಕಿ ನಿಗಮದ ದುಡ್ಡು ಬಳ್ಳಾರಿ ಚುನಾವಣೆಗೆ ಬಳಸಿತ್ತು ಇದೆ ಕಾಂಗ್ರೆಸ್. ಬಳ್ಳಾರಿ ಗ್ರಾಮೀಣ ಕ್ಷೇತ್ರದಲ್ಲಿ 235 ಮತಗಟ್ಟೆಗಳು, 235 ಮತಗಟ್ಟೆಗಳಿಗೆ ಹಲವು ರೀತಿಯ ಬಳಕೆ ಮಾಡಿದ್ದ ವಿಚಾರ ಇವೆಲ್ಲವೂ ಕೂಡ ಈಗ ಪ್ರಶ್ನೆ. 5,000 ಕೋಟಿ ರೂಪಾಯಿ ಎಲ್ಲಿ ಹೋಯಿತು ಅನ್ನೋದೇ ಈಗಿನ ಪ್ರಶ್ನೆ ಆಗಿದೆ. ಜನ ಈಗ ಖಂಡಿತವಾಗಿಯೂ ಕೇಳ್ತಾರೆ, ಅಯ್ಯೋ ಕಾಂಗ್ರೆಸ್ನವರು 5,000 ಕೋಟಿ ಹಣದ ವಿಚಾರನ ಮುಚ್ಚಾಕ್ಬಿಟ್ರು. ಇದರ ಬಗ್ಗೆ ಉತ್ತರ ಬೇಕು. ಈಗ ಸದನದಲ್ಲಿ 2 ದಿನ ಚರ್ಚೆ ಆಯಿತು. ಆಮೇಲೆ ಅವರವ್ರ ಮನೆಗೆ ಅವ್ರು ಹೋಗ್ಬಿಟ್ರು. ಆ 5,000 ಕೋಟಿವರೆಗೂ ಕೊನೆಗೂ ಉತ್ತರನೇ ಸಿಗ್ಲಿಲ್ಲ ಅಂತ ಆಗಬಾರ್ದು. ಯಾಕಂದ್ರೆ ಇವ್ರ ಮನೆ ದುಡ್ಡಲ್ಲ ಅದು. ಇವ್ರು ಯಾರು ಅವ್ರ ಅಪ್ಪನ ಮನೆಯಿಂದ ತಂದಿರೋ ದುಡ್ಡಲ್ಲ, ಜನರ ದುಡ್ಡು ಅದು. ಇದಕ್ಕೆ ಸರ್ಕಾರ ಸ್ಪಷ್ಟವಾದ ಉತ್ತರವನ್ನ ಕೊಡಲೇಬೇಕು. ಆ 2 ತಿಂಗಳ ದುಡ್ಡನ್ನ ಏನು ಹಾಕಿಲ್ಲಲ್ಲ, ಆ 2 ತಿಂಗಳ ದುಡ್ಡನ್ನ ಜನರಿಗೆ ಹಾಕುವ ಮೂಲಕ ಇಲ್ಲಿದೆ ನೋಡಿ 5,000 ಕೋಟಿ ನಾವು ಕೊಟ್ಟಿದ್ದೀವಿ ಅಂತ ಹೇಳಬೇಕು. ಸುಮ್ಮನೆ ಹಾರಿಕೆ ಉತ್ತರ ಕೊಡೋದು. ಆ ರಾಯ್ ರೆಡ್ಡಿ ಅವರಿಗೆ ಒಬ್ಬ ಸೀನಿಯರ್ ಲೀಡರ್ ಅವರು ಹೇಳ್ತಿದ್ದಾರೆ, ಬೈ ಮಿಸ್ಟೇಕ್, ಬೈ ಓವರ್ ಸೈಟ್. ವಾಟ್ ಈಸ್ ಓವರ್ ಸೈಟ್ ಅಕಾರ್ಡಿಂಗ್ ಟು ಯು ಮಿಸ್ಟರ್ ರಾಯ್ ರೆಡ್ಡಿ? ಯಾವ್ದಾದ್ರೂ ಒಂದು ಅಂಗಡಿಗೆ ಹೋಗಿ 10 ರೂಪಾಯಿ ಜಾಸ್ತಿ ಕೊಡೋದಕ್ಕೆ 10 ಸರಿ ಯೋಚನೆ ಮಾಡ್ತೀವಿ ನಾವು. ಇನ್ನು 5,000 ಕೋಟಿ ರೂಪಾಯಿ ಬೈ ಮಿಸ್ಟೇಕ್ ಆಗತ್ತಾ? ಯಾರಿಗೆ ಅಮರ್ಸ್ತಿದ್ದೀರಿ ನೀವು? ಇಲ್ಲ, ಡೈರೆಕ್ಟ್ ಆಗಿ ಹೇಳ್ಬಿಡ್ಬೇಕು, ನಾವು ನುಂಗಿದ್ವಪ್ಪ ದುಡ್ಡನ್ನ, ನಾವು ಲೂಟಿ ಹೊಡೆದ್ವಪ್ಪ. ಇದನ್ನ ಹೇಳಕ್ ಆಗ್ತಾ ಇಲ್ಲ. ಅದನ್ನ ಬಿಟ್ಟು ಬೇರೆ ಏನೇನೋ ಹೇಳಿದ್ರೆ ಜನ ಕೇಳ್ತಾರ? ಇದು ಈಗ ಉತ್ತರ ಕೊಡಬೇಕಾದಂತ ಪ್ರಶ್ನೆ ಆಗಿದೆ. ರಾಜ್ಯದ ಗೃಹಲಕ್ಷ್ಮಿ ಹಣ ಎಲ್ಲಿಗೆ ಹೋಯ್ತು? ಬಿಹಾರ ರಾಜ್ಯದ ವಿಧಾನಸಭೆ ಚುನಾವಣೆಗೆ ಹೋಯ್ತಾ ಆಗಿದ್ರೆ ಪದೇ ಚುನಾವಣೆಯ ವಿಷಯವನ್ನ ಬಿಜೆಪಿ ಅಂತೂ ಪ್ರಸ್ತಾಪ ಮಾಡ್ತಾ ಇದೆ. ಇಲ್ಲಿಯ ಗೃಹಲಕ್ಷ್ಮಿ ದುಡ್ಡನ್ನ ಹೊಡೆದು ಬಿಹಾರಕ್ಕೆ ಕಳಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜನರ ಹಣ ಚುನಾವಣೆಯ ಬಳಕೆ ಮಾಡ್ತಿದೆಯಾ ಹಾಗಿದ್ರೆ ಕಾಂಗ್ರೆಸ್? ವಾಲ್ಮೀಕಿ ನಿಗಮದ ಹಣದಲ್ಲಿ ಏನಾಯ್ತು ತಮಗೆಲ್ಲ ಗೊತ್ತೇ ಇದೆ. ಇಡಿ ಅವರೇ ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಲೋಕಸಭೆ ಚುನಾವಣೆಗೆ 21 ಕೋಟಿ ರೂಪಾಯಿ ಬಳಕೆ ಮಾಡಿದ್ದು ದಲಿತರ ದುಡ್ಡು. ವಾಲ್ಮೀಕಿ ನಿಗಮದ ದುಡ್ಡು ಬಳ್ಳಾರಿ ಚುನಾವಣೆಗೆ ಬಳಸಿತ್ತು ಇದೆ ಕಾಂಗ್ರೆಸ್. ಬಳ್ಳಾರಿ ಗ್ರಾಮೀಣ ಕ್ಷೇತ್ರದಲ್ಲಿ 235 ಮತಗಟ್ಟೆಗಳು, 235 ಮತಗಟ್ಟೆಗಳಿಗೆ ಹಲವು ರೀತಿಯ ಬಳಕೆ ಮಾಡಿದ್ದ ವಿಚಾರ ಇವೆಲ್ಲವೂ ಕೂಡ ಈಗ ಪ್ರಶ್ನೆ.